ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಕೂದಲು ಉದುರೋ ಸಮಸ್ಯೆ ಅಂತೂ ಇವಾಗ ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಟ್ಟಿದೆ. ಇದಕ್ಕೆ ನ್ಯಾಚುರಲ್ ಪರಿಹಾರ ಏನಂತ ಕಾಯ್ತಾ ಇರ್ತೀರಾ. ಹಾಗೂ ನಿಮ್ಮ ಹೇರ್ಲೈನ್ ತುಂಬ ದೊಡ್ಡದಾಗ್ತಾ ಇದೆ, ಡ್ಯಾಂಡ್ರಫ್ ಸಮಸ್ಯೆ ಕೂಡ ಸಾಕಷ್ಟು ಬೆಳೆದಿದೆ, ಹಾಗೂ ಕೂದಲು ತುಂಬಷ್ಟು ಡ್ಯಾಮೇಜ್ ಆಗಿಬಿಟ್ಟಿದೆ, ಹಾಗೂ ನಿಮ್ಮ ಸ್ಕ್ಯಾಲ್ಪ್ಸ್ನಲ್ಲಿ ಕೂದಲು ಗ್ರೋತ್ ಒಳ್ಳೆ ರೀತಿಯಲ್ಲಿ ಆಗ್ತಾ ಇಲ್ಲ ಅಂದಾಗ ಇವತ್ತಿನ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿದರೆ ಖಂಡಿತ ನಿಮ್ಮ ಕೂದಲಿಗೆ ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯಲು ಈ ಒಂದು ರೆಮಿಡಿ ನಿಮಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಹಾಗೂ ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ. ಇಲ್ಲಿ ನೋಡಿ, ಮೊಟ್ಟ ಮೊದಲಿಗೆ ನಾನು ಏನಂದರೆ ಮೆಂತ್ಯ ಕಾಳನ್ನಿಂದ ನಮ್ಮ ಕೂದಲಿಗೆ ಎಷ್ಟು ಬೆನಿಫಿಟ್ ಅಂತ ಎಷ್ಟು ಹೇಳಿದ್ರೆ ಕಡಿಮೆನೇ. ನಾನು ನನ್ನ ಪ್ರತಿ ಒಂದು ವಿಡಿಯೋನಲ್ಲಿ ಇದ್ರ ಬಗ್ಗೆ ಹೇಳ್ತಾನೆ ಇರ್ತೀನಿ, ಹಾಗೂ ಜಾಸ್ತಿ ಇದನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ಇದೇನೇ ಒಂದು ಅಮೃತ ಥರ ನಮ್ಮ ಕೂದಲಿಗೆ ಒಂದು ಅಂತಾರಲ್ಲ, ಅಮೃತದ ಹಂಗೆ ಆ ಥರ ಇದು ನಮ್ಮ ಕೂದಲ ಮೇಲೆ ಒಂದು ಮ್ಯಾಜಿಕ್ ಥರ ಕಾರ್ಯ ಮಾಡಿ ಕೂದಲಿಗಿರೋದಂಥ ಪ್ರತಿಯೊಂದು ಸಮಸ್ಯೆಗೂ ಹೆಲ್ಪ್ ಮಾಡುತ್ತೆ. ಆವಾಗ ನೆಕ್ಸ್ಟ್ ಬಂದು ಇಲ್ಲಿ ನಾನು ಕಲಂಜಿನ ತೊಗೊಂಡಿದ್ದೀನಿ. ಇದಕ್ಕೆ ಕಪ್ಪು ಜೀರಿಗೆ ಕೂಡ ಅಂತೀವಿ. ಹಾಗೂ ಇದೇನು ಮಾಡುತ್ತೆ ಅಂತೆ, ಕೂದಲು ಕಪ್ಪಾಗಿ ಇರಿಸೋಕ್ಕೆ ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನಾನು ಏನಂದರೆ ಸಾಸಿವೆ ಏಕಂತ ಕೇಳಿದರೆ ನಮ್ಮ ಕೂದಲಿಗೆ ಒಂದು ಹೊಸ ಹೊಳಪನ್ನು ಕೊಡೋಕ್ಕೆ, ಹಾಗೂ ಯಾರಿಗೆಲ್ಲ ತುಂಬ ಹೇರ್ ಫಾಲ್ ಸಮಸ್ಯೆ ಕಾಡ್ತಾ ಇದೆಯಲ್ಲ ಅದರಿಂದ ಬಚಾವ್ ಮಾಡೋದಕ್ಕೂ ಈ 3 ಇಂಗ್ರೀಡಿಯೆಂಟ್ಸ್ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತವೆ. ಮತ್ತು ನೆಕ್ಸ್ಟ್ ಬಂದು ಇಲ್ಲೇನು ತೊಗೊಂಡಿದ್ರೆ ಅಂದರೆ ಕರಿಬೇವು, ಫ್ರೆಶ್ಗಿರುವಂಥ ಕರಿಬೇವನ್ನು ಒಳ್ಳೆ ರೀತಿಯಲ್ಲಿ ಸ್ವಚ್ಛ ಮಾಡ್ಕೊಂಡು ತೊಳ್ಕೊಂಡು ಒಣಗಿಸಿ ಇಲ್ಲಿ ನಾನು ತೊಗೊಂಡಿದ್ದೀನಿ. ಕರಿಬೇವಿನಲ್ಲಿ ಇರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಫಂಗಲ್ ಹಾಗೂ ಮೆಲನಿನ್ ಪದಾರ್ಥ ನಮ್ಮ ಕೂದಲಿಗೆ ಕಪ್ಪಾಗೊಳಿಸೋಕ್ಕೆ ಸಹಾಯ ಮಾಡುತ್ತೆ. ಹಾಗೂ ಪ್ರೀಮಿಚೂರ್ ಗ್ರೇ ಹೇರು ಅಥವಾ ಪ್ರೀಮಿಚೂರ್ ವೈಟ್ ಹೇರ್ಸ್ ಏನು ಆಗ್ತಾವಲ್ಲ, ಬಿಳಿ ಕೂದಲು ಸಮಸ್ಯೆ ಆಗುತ್ತಲ್ಲ, ಅದನ್ನು ತಡೆಯುವಂಥ ಒಂದು ಶಕ್ತಿ ಈ ಒಂದು ಕರಿಬೇವಿನಲ್ಲಿ ಇರುತ್ತೆ. ಹಾಗಾಗಿ ನೋಡಿ, ಇವಾಗ ಈ 3 ಪದಾರ್ಥನ ನಾನು ಒಳ್ಳೆ ರೀತಿಯಲ್ಲಿ ಮಿಕ್ಸಿಯಲ್ಲಿ ಹಾಕೋತಾ ಇದ್ದೀನಿ. ಹಾಗೂ ಇಲ್ಲಿ ನೀವು ನೋಡಬಹುದು, ಈ 3 ಪದಾರ್ಥ ಹಾಕ್ಕೊಂಡ ನಂತರ ಇಲ್ಲಿ ನಾನು ಕರಿಬೇವನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಕರಿಬೇವು ನಾನು ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿನಿ, ಯಾಕಂದರೆ ಇದು ನಮ್ಮ ಕೂದಲು ಬೆಳವಣಿಗೆಗಾಗಿ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೂ ನಮ್ಮ ಬಿಳಿ ಕೂದಲು ಸಮಸ್ಯೆ ಏನಿದೆಯಲ್ಲ ಅದಕ್ಕೆ ತಡೆಯುವಂಥ ಒಂದು ಶಕ್ತಿ ಈ ಒಂದು ಕರಿಬೇವಿನಲ್ಲಿ ಇದೆ ಅಂತ ನಾನು ಜಾಸ್ತಿ ಪ್ರಮಾಣದಲ್ಲಿನೇ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ನೋಡ್ಬೋದು, ಹಸಿರಾಗಿ ಎಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಪೌಡರ್ ಅಂತ ರೆಡಿಯಾಗಿದೆ. ಜಾಸ್ತಿ ಫೈನ್ ಮಾಡಬೇಕಾಗಿಲ್ಲ, ದರಿ ಆಗಿದ್ದು ನಡೀತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಾನೊಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವುದನ್ನು ಯೂಸ್ ಮಾಡ್ಬೋದು, ಆದರೆ ಕಬ್ಬಿಣ ಬಾಳಿಗೆ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಯಾವ ನೀವು ಕೂದಲಿಗಾಗಿ ರೆಮಿಡಿ ಮಾಡಿದ್ರೆ ಕಬ್ಬಿಣ ಬಾಳಿಗೆಯಲ್ಲಿ ಮಾಡಿದ್ರೆ ನಿಮಗೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಇರ್ತಕ್ಕಂಥ ಲೋಹ ಪದಾರ್ಥ ನಮ್ಮ ಕೂದಲು ಬೆಳವಣಿಗೆಗಾಗಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಕಬ್ಬಿಣ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಇವಾಗ ಮಾಡಿರ್ತಕ್ಕಂಥ ಪೌಡರ್ನ ಇದರಲ್ಲಿ ಸೇರಿಸ್ಕೋತಾ ಇದ್ದೀನಿ. ಈ ಥರ ನೀವು ಏನಾದರೂ ರೆಮಿಡಿ ಮಾಡಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ನಿಲ್ಲುತ್ತೆ. ಗ್ರೇ ಹೇರ್, ಪ್ರೀಮಿಚೂರ್ ಗ್ರೇ ಹೇರ್ ಪ್ರಾಬ್ಲಮ್ ಯಾರಿಗಿದೆಲ್ಲ ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೂ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆಯಲ್ಲ ಅದಕ್ಕೂ ಸಹ ಪರಿಹಾರ ಸಿಗುತ್ತೆ. ಈ ಒಂದು ಎಣ್ಣೆನ ನೀವು ಹಚ್ಕೊಂಡ್ರೆ ಹಾಗೂ ದಿನಾಲೂ ನಿಮ್ಮ ಕೂದಲಿಗೆ ಇದನ್ನು ಅಪ್ಲೈ ಮಾಡಿದರೆ ಸ್ವಲ್ಪ ದಿನಗಳ ನಂತರನೇ ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. ಹಾಗೂ ನಿಮ್ಮ ಕೂದಲು ಉದುರೋ ಸಮಸ್ಯೆ ಅಂತೂ 100% ನಿಂತು ಹೋಗುತ್ತೆ. ಇವಾಗ ನೋಡಿ, ಇದನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ನಾವು ಹುರ್ಕೊಳ್ಬೇಕು. ಅಂದರೆ ಗ್ಯಾಸಿನ ಫ್ಲೇಮ್ ಲೋನ್ ಇಡಬೇಕು, ಯಾಕಂದರೆ ಹೈ ಹಿಡಿದ್ರೆ ಇದು ಸೀದು ಹೋಗುತ್ತೆ ಮತ್ತು ನಮಗೆ ಬೇಕಾಗುವಂಥ ಪರಿಣಾಮ ಸಿಗೋದಿಲ್ಲ. ಹಾಗಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಹುರ್ಕೊಳ್ಬೇಕು. ಎಲ್ಲಿವರೆಗೂ ಹುರ್ಕೊಳ್ಬೇಕಂದ್ರೆ ಇದು ಪೂರ್ತಿ ಹಸಿರು ಬಣ್ಣ ಹೋಗಿ, ಅಂದರೆ ಒಂದು ಕರಿ ಬಣ್ಣ ತೊಗೋಬೇಕು, ಕಪ್ಪು ಆಗಬೇಕು, ಪೂರ್ತಿಯಾಗಿ ಬ್ಲ್ಯಾಕ್ ಪೌಡರ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರನೇ ಹುರ್ಕೋತಾ ಇರಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬಿಳಿ ಕೂದಲಿಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹಾಗೂ ಕೂದಲುದ್ರ ಸಮಸ್ಯೆಗಂತೂ ಇದು ಒಂದು ಮ್ಯಾಜಿಕ್ ರೆಮಿಡಿನೇ ಅನ್ನಬಹುದು. ನಾವು ಸಾಕಷ್ಟು ಹಣವನ್ನು ಖರ್ಚು ಮಾಡಿ, ಅಂದರೆ
ಎಣ್ಣೆಗಳ ಯೂಸ್ ಮಾಡ್ತೀವಿ, ಶಾಂಪೂಸನ್ನು ಯೂಸ್ ಮಾಡ್ತೀವಿ. ಆದರೂ ಸಹ ನಿಮಗೆ ಏನು ವ್ಯತ್ಯಾಸ ಕಾಣ್ತಿಲ್ಲ. ಮಾತ್ರ ಇವೆಲ್ಲ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಸಾಕಷ್ಟು ಡ್ಯಾಮೇಜ್ ಆಗ್ತಾಯಿದೆ, ಡ್ರೈ ಆಗ್ತಾಯಿದೆ ಹಾಗೂ ಸ್ಪ್ಲಿಟ್ ಹೇರ್ಸ್ ಆಗ್ತಾಯಿದೆ. ಹಾಗಾದರೆ ಈ ಒಂದು ಕೆಮಿಕಲ್ನ ಬಳಸೋ ಬದಲು ಈ ಥರ ಮನೆಯಲ್ಲಿ ನ್ಯಾಚುರಲ್ ರೆಮಿಡೀಸ್ನ ಮಾಡು, ನ್ಯಾಚುರಲ್ ಎಣ್ಣೆನ ರೆಡಿ ಮಾಡು ಹಚ್ಕೊಂಡ್ರೆ ಇದು ನಮಗೆ ಸಾಕಷ್ಟು ಒಳ್ಳೆಯದು ಫ್ರೆಂಡ್ಸ್. ಹಾಗಾಗಿ ನೋಡಿ, ಇದು ಪೂರ್ತಿಯಾಗಿ ಇವಾಗ ಕಪ್ಪಾಗಿದೆ ಅಂತ. ಇಲ್ಲಿವರೆಗೂ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ, ಒಂದು 10 ರಿಂದ 15 ನಿಮಿಷ ತಗೋತೀವಿ. ಯಾಕಂದರೆ ನಾವು ಲೋ ಫ್ಲೇಮ್ನಲ್ಲಿ ಹುರ್ಕೋತೀವಲ್ಲ ಅದಕ್ಕೆ. ಇವಾಗ ಇದಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನಂತರ ಮಿಕ್ಸಿ ಬೌಲ್ಗೆ ಹಾಕಿ ಇದನ್ನು ಕೂಡ ಇನ್ನೊಂದು ಸಲ ಫೈನ್ ಪೂರ್ತಿ ಸಾಫ್ಟ್ ಪೌಡರ್ ಮಾಡ್ಕೋಬೇಕು. ಇವಾಗ ನೀವು ನೋಡ್ತೀರಾ ಎಷ್ಟು ಒಳ್ಳೆ ರೀತಿಯಲ್ಲಿ ಪೂರ್ತಿ ಕಪ್ಪು ಕಪ್ಪಾಗಿ ಒಂದು ಡೈ ಥರನೇ ಅನ್ಬೋದು ಇದು ರೆಡಿ ಆಗಿಬಿಟ್ಟಿದೆ ಅಂತ. ಇದನ್ನು ನೀವು ತಿಂಗಳುಗಟ್ಟಲೆ ಸ್ಟೋರ್ ಮಾಡ್ಕೋಬಹುದು, 2 ತಿಂಗಳುಗಟ್ಟಲೆ ಸ್ಟೋರ್ ಮಾಡ್ಕೋಬಹುದು. ಈ ಒಂದು ಪೌಡರ್ನ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕು. ನಿಮಗೆ ಎಷ್ಟು ದಿನ ಬೇಕೋ ಅಷ್ಟೇ ದಿನ ನೀವು ಇಟ್ಕೋಬಹುದು. ಹಾಗಾಗಿ ನಿಮಗೆ ಯಾವಾಗ ಅವಶ್ಯಕತೆ ಇರುತ್ತಲ್ಲ ಅದನ್ನು ತೊಗೊಂಡು ನೀವು ಈ ಒಂದು ಎಣ್ಣೆನ ರೆಡಿ ಮಾಡ್ಕೊಂಡು ಹಚ್ಕೋಬಹುದು ಫ್ರೆಂಡ್ಸ್. ಇವಾಗ ನೋಡಿ, ಈ ಒಂದು ಮ್ಯಾಜಿಕಲ್ ಪೌಡರ್ನ ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಮುಂದೆ ನಿಮ್ಮನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದಂತ ಪೂರ್ತಿ ಒಂದು ಮಾಹಿತಿ ಈ ಒಂದು ವಿಡಿಯೋನಲ್ಲಿ ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಒಂದು 50 ಗ್ರಾಮ್ ಅಷ್ಟು ಅಂದರೆ ಒಂದು 50 ಗ್ರಾಮ್ ಆಗೋಷ್ಟು ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ನಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆಯದು. ಇವತ್ತಿನ ಕಾಲದಲ್ಲಿ ಜನ ಏನು ಮಾಡ್ತಾರೆ ಅಂದರೆ ಕೂದಲಿಗೆ ಎಣ್ಣೆನೇ ಹಚ್ತಾ ಇಲ್ಲ, ಆಯಿಲಿಂಗೇ ಮಾಡ್ತಾ ಇಲ್ಲ. ಅವ್ರಿಗೆಲ್ಲ ಇಷ್ಟ ಇಲ್ಲ. ಕೂದಲನ್ನ ವಾರದಲ್ಲಿ 2 ಸರ್ತಿ ಆದರೂ ಒಳ್ಳೆ ರೀತಿಯಲ್ಲಿ ಮಸಾಜ್ ಕೊಟ್ಟೆ ಆಯಿಲಿಂಗ್ ಮಾಡಿದ್ರೆ ನಮ್ಮ ಕೂದಲು ಬೆಳೆಯೋಕ್ಕೂ ಹೆಲ್ಪ್ ಆಗುತ್ತೆ ಹಾಗೂ ಉದುರೋದು ಕೂಡ ಸಮಸ್ಯೆ ಕಡಿಮೆ ಆಗುತ್ತೆ. ಆದರೆ ಇವತ್ತಿನ ಜನರಿಗೆ ಆಯಿಲಿಂಗ್ ಅಂದರೆ ಇಷ್ಟ ಇಲ್ಲ. ಹಾಗಾಗಿ ಕೂದಲು ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದ್ದಾವೆ. ಇವಾಗ ನೋಡಿ, ಈ ಒಂದು 50 ಗ್ರಾಮ್ಸ್ ಆಯಿಲ್ನ ಇವಾಗ ಅದೇ ಕಬ್ಬಿಣ ಬಾಳಿಗೆಯಲ್ಲಿ ನಾನು ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕಾಯಕ್ಕೆ ಬಿಡ್ತೀನಿ. ಇವಾಗ ನೀವು ನೋಡ್ಬೋದು ಒಳ್ಳೆ ರೀತಿಯಲ್ಲಿ ಇದು ಕಾಯ್ತಾ ಇದೆ ಅಂತ. ಈ ಥರ ನೀವು ಎಣ್ಣೆನ ಮಾಡಿ ನಿಮ್ಮ ಕೂದಲಿಗೆ ಹಚ್ಕೊಂಡ್ರೆ ನಿಮಗೆ ಸಾಕಷ್ಟು ಬೆನಿಫಿಷಿಯಲ್ ಆಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಪರಿಹಾರನ ಪಡ್ಕೋತೀರಾ. ಇದರಲ್ಲಿ ಯಾವುದೇ ಕೆಮಿಕಲ್ಲು ಇಲ್ಲ. ಹಾಗೂ ನೀವು ನೋಡ್ಬೋದು ಜಾಸ್ತಿ ಹಣ ಖರ್ಚು ಕೂಡ ನಿಮಗೆ ಮಾಡಬೇಕಾಗಿಲ್ಲ. ಮನೆಗಳಲ್ಲೇ ಸಿಗುವಂಥ ವಸ್ತುಗಳನ್ನು ತೊಗೊಂಡು ಈ ಒಂದು ಮ್ಯಾಜಿಕಲ್ ಎಣ್ಣೆನ ನೀವು ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಇವಾಗ ನೋಡಿ, ರೆಡಿ ಮಾಡಿಟ್ಕೊಡ್ರಿ ಅಂತ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಪೌಡರನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈ ಥರ ಈ ಒಂದು ಎಣ್ಣೆನ ನೀವು ರೆಡಿ ಮಾಡಿದ್ರೆ ನಿಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆಯದು. ಇಲ್ಲಿ ನೀವು ನೋಡ್ಬೋದು, ಆ ಒಂದು ಪೌಡರ್ ಹಾಕಿದ ತಕ್ಷಣ ಎಣ್ಣೆ ಕಲರ್ ಎಷ್ಟು ಮಟ್ಟಿಗೆ ಚೇಂಜ್ ಆಗಿಬಿಟ್ಟಿದೆ ಅಂತ, ಪೂರ್ತಿಯಾಗಿ ಬ್ಲ್ಯಾಕ್ ಆಗಿಬಿಟ್ಟಿದೆ. ಈ ಎಣ್ಣೆನ ಒಂದು 5 ರಿಂದ 10 ನಿಮಿಷ ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಳ್ಬೇಕು. ಈ ಥರ ಯಾಕೆ ಮಾಡಬೇಕು ಅಂತ ಕೇಳಿದರೆ, ನಾವು ಏನು ಪೌಡರ್ ಹಾಕಿದ್ದೀವಲ್ಲ ಅದರಲ್ಲಿ ಇರ್ತಕ್ಕಂಥ ಆ 4 ಪದಾರ್ಥಗಳ ಅಂಶ ಈ ಒಂದು ಎಣ್ಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಆಗಬೇಕು ಅಂದಾಗ ಈ ಥರ ಮಾಡ್ಕೋಬೇಕು ಆಗುತ್ತೆ. ಈ ಥರ ಒಂದು ಎಣ್ಣೆನ ಮಾಡಿ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ನಾನು ಹೇಳೋಕ್ಕೂ ಆಗೋದಿಲ್ಲ. ಇದನ್ನು ವಾರದಲ್ಲಿ 1 ರಿಂದ 2 ಸರ್ತಿ ನೀವು ಅಂದರೆ ನೈಟ್ ಮಲಗೋವಾಗ ಹಚ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ನಿಮ್ಮ ಸ್ಕ್ಯಾಲ್ಪ್ನಲ್ಲಿ ಮಸಾಜ್ ಮಾಡಿರಿ. ನಿಮಗೆ ಲೆಂತ್ ಮೇಲೆ ಬೇಕಾದ್ರೆ ಅಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಅದು ಹಚ್ಕೊಂಡು ನೆಕ್ಸ್ಟ್ ಮಾರ್ನಿಂಗ್ ಶಾಂಪೂಯಿಂದ ನೀವು ತಲೆ ಸ್ನಾನ ಮಾಡಿದರೆ ಒಂದು 15 ರಿಂದ 20 ದಿವಸದಲ್ಲಿ ನೀವು ವ್ಯತ್ಯಾಸನ ಕಾಣಬಹುದು. ನಿಮ್ಮ ಕೂದಲು ಉದುರೋ ಸಮಸ್ಯೆ ಅಂತೂ ನಿಲ್ಲುತ್ತೆ. ಹಾಗೂ ಬಿಳಿ ಕೂದಲು ಸಮಸ್ಯೆ ಏನು ನಿಮಗೆ ಆಗ್ತಾಯಿದೆಯಲ್ಲ ಅದನ್ನು ತಡೆಗಟ್ಟೋ ಅಂಥ ಒಂದು ಶಕ್ತಿ ಈ ಒಂದು ಮ್ಯಾಜಿಕಲ್ ಎಣ್ಣೆಯಲ್ಲಿ ಇದೆ ಫ್ರೆಂಡ್ಸ್. ಇವಾಗ ನೋಡಿ, ಎಣ್ಣೆನ ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಂಡಾಯಿತು. ಇವಾಗ ಇದಕ್ಕೆ ಸೋರಿಸ್ಕೋತೀನಿ. ಯಾಕೆ ಸೋರಿಸ್ಕೋತೀನಿ ಅಂದರೆ ಕೇಳ್ಬೋದು, ಇದು ಪೌಡರ್ ಇದೆ. ಆದರೆ ಏನಾಗುತ್ತೆ ಅಂದರೆ ನಾವು ತಲೆಗೆ ಹಚ್ಕೋವಾಗ ಅದು ನಮ್ಮ ಕೂದಲ ಮೇಲೆ ಅಂಟ್ಕೊಳ್ಳುತ್ತೆ ಹಾಗೂ ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅಂತ ಈ ಥರ ಸೋರಿಸ್ಕೊಳ್ಬೇಕು. ನೀವು ನೋಡಬಹುದು ಎಷ್ಟು ಒಳ್ಳೆ ರೀತಿ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿದೆ ಅಂತ. ಇದೇ ಫ್ರೆಂಡ್ಸ್ ಆ ಒಂದು ಮ್ಯಾಜಿಕಲ್ ರೆಮಿಡಿ, ಆ ಒಂದು ಮ್ಯಾಜಿಕಲ್ ಎಣ್ಣೆ. ಈ ಥರ ಎಣ್ಣೆನ ನೀವು ಹಚ್ಕೊಂಡ್ರೆ ನಿಮ್ಮ ಕೂದಲಿಗೆ ಇರುವಂಥ ಪ್ರತಿಯೊಂದು ಸಮಸ್ಯೆಗೆ ನೀವು ಪರಿಹಾರನ ಪಡ್ಕೋಬಹುದು. ನ್ಯಾಚುರಲ್ವಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಇವಾಗ ನೋಡಿ, ಇದಕ್ಕೆ ಒಂದು 5 ನಿಮಿಷ ತಣ್ಣಗಾಗಲಾಗಿ ಬಿಡಬೇಕು. ತಣ್ಣಗಾದ ತಕ್ಷಣ ಇದಕ್ಕೆ ನಿಮ್ಮ ಯಾವುದೇ ಒಂದು ಬಾಟಲ್ನಲ್ಲಿ, ನಿಮಗೆ ಕಾಚಿನ ಬಾಟಲ್ ತೊಗೋಬೇಕು ಅಂತಿಲ್ಲ, ಯಾವ ನಿಮ್ಮ ಮನೆಯಲ್ಲಿ ಅವೈಲೇಬಲ್ ಇರುತ್ತಲ್ಲ ಆ ಒಂದು ಬಾಟಲ್ನಲ್ಲಿ ಹಾಕ್ಕೊಂಡು ಇದಕ್ಕೆ ನೀವು 1 ತಿಂಗಳ
ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಯಾವುದೇ ಪ್ರಾಬ್ಲಮ್ ನಿಮಗೆ ಆಗೋದಿಲ್ಲ. ಹಾಗೂ ಈ ಒಂದು ಮ್ಯಾಜಿಕಲ್ ಎಣ್ಣೆಯಿಂದ ನಿಮ್ಮ ಕೂದಲಿಗೆ ಮಸಾಜ್ ಮಾಡಿಕೊಂಡ್ರೆ ನಿಮ್ಮ ಕೂದಲಿಗೆ ಇರೋವಂಥ ಕೂದಲು ಉದುರೋ ಸಮಸ್ಯೆಲಿ, ಬಿಳು ಕೂದಲು ಸಮಸ್ಯೆಲಿ ಪ್ರತಿಯೊಂದಕ್ಕೆ ಪರಿಹಾರ ಪಡ್ಕೊಳ್ಬೋದು. ಈ ಒಂದು ನನ್ನ ರೆಮಿಡಿ ನಿಮಗೆ ಇಷ್ಟ ಆದರೆ, ನನ್ನ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ತಾಯಿದ್ರೆ ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.